ಇದು ನಮ್ಮ ಅಪ್ಪನ ಗಾಡಿ. ನಮ್ಮನ್ನೆಲ್ಲ ಎಷ್ಟು ಜೋಪಾನ ಮಾಡಿ ಸಾಕೈತೋ ಅದಕ್ಕಿಂತ ಹೆಚ್ಚಾಗಿ ಈ ಗಾಡಿನ ಸಾಕೈತೆ. ಯಾಕಂದ್ರೆ ಈ ಗಾಡಿ ಅಂದ್ರೆ ಅಷ್ಟು ಫೇವ್ರೇಟ್ ನಮ್ಮ ಅಪ್ಪಗೆ. 8 ಗಾಡಿಗಳನ್ನ ತಾಣಿದ್ವಿ, ಆದ್ರೆ 8 ಗಾಡಿಗಳು ಬರ್ಲಿಲ್ಲ. ಲಾಸ್ಟ್ ಫೈನಲ್ ಹೊಸದೇ ಶೋರೂಮ್ ನಲ್ಲೇ ಹೊಸ ತರಬೇಕಂತ ಹೋಗಿ ರೆಡ್ ಕಲರ್ ತಕೊಂಬಂದ್ವಿ. ಆದ್ರೆ ಊರಿನ ಜನ ಹೇಳಿದ್ದೇನಂದ್ರೆ ರೆಡ್ ಮುಂಚೆನೆ ಡೇಂಜರು, ರೆಡ್ ಬರಲ್ಲ, ರೆಡ್ ಬ್ಯಾಡವೇ ಬೇಡ ಅಂತಂದ್ರು. ಆದ್ರೂ ಅವ್ರ ಮಾತು ಕೇಳ್ದಂಗೆ ರೆಡ್ ತಕೊಂಬಂದ್ವಿ. ನಮ್ಗೆ ಈ ಗಾಡಿ ನೋಡಿ ಅವಾಗ್ಲೇ ಖುಷಿ ಆಗೋದು. ಯಾಕಂದ್ರೆ ಒಂದು ಧಾರಾವಾಹಿ ಬರೋದು ಜೋಕಾಲಿ ಅಂತ, ಇದೇ ತರ ಗಾಡಿ ಅದರಲ್ಲಿ ತೋರ್ಸೋರು. ಅದರಿಂದ ಖುಷಿ ಆಗೋದು ಆ ಗಾಡಿ ನೋಡಿ. ನಮ್ಮ ಹತ್ರನೂ ಈ ತರ ಗಾಡಿ ಇದೆಯಲ್ಲ ಅಂತ. ಗಾಡಿಗೆ ಫಸ್ಟ್ ಓನರ್ ನಮ್ಮಪ್ಪ. ತಂದೆಯ ಕೊಡುಗೆ ಅಂತ ಹಾಕ್ಸ್ಬಿಟ್ಟು ಮನಗೆದ್ದ ಮಗಧೀರ ಅಂತ ಹಾಕ್ಸ್ಬಿಡೋದು. ಯಾಕಂದ್ರೆ ಈ ಥರ ಗಾಡಿ ಮುಂದೆ ಹುಡುಕಿದ್ರೆ ಸಿಗಲ್ಲ. ಅದಕ್ಕೆ ಎಲ್ಲ ಹೊಸ ಬೈಕ್ಗಳನ್ನ ತಗೊಂಡು ನಾನು ಅಷ್ಟು ಓಡಿಸ್ತೆ ಇಷ್ಟು ಓಡಿಸ್ತೆ, ಒಂದು ವಾರಕ್ಕೆ ಅಷ್ಟು ಓಡಿಸ್ತೆ, ಒಂದು ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ಓಡಿಸ್ತೆ ಅಂತ ಹೇಳ್ತಾರೆ. ಆದರೆ ಅದಲ್ಲ. ಈ ಗಾಡಿ ತಗೊಂಡಿದ್ದು 2013 ಅಂದರೆ ಇಲ್ಲಿಗೆ 13 ವರ್ಷ. 1 ಲಕ್ಷಕ್ಕೆ ಒಂದು ಸಲ ಇಂಜಿನ್ ಮಾಡಿಸೋದಂದ್ರೂ ಇಲ್ಲಿಗೆ ಆಲ್ರೆಡಿ 3 ಸಲ ಇಂಜಿನ್ ಮಾಡಿಸಿದ್ವಿ. ಅಂದರೆ 3 ಲಕ್ಷ. 3 ಸಲ ಇಂಜಿನ್ ಮಾಡಿಸಿ 1.5 ವರ್ಷ ಆಗಿದೆ. 6 ರೇಂಜಿಗೆ ಹೊಡೆದಿದ್ವಿ. ಅಂದರೆ ಇವಾಗ ಗಾಡಿ ಮೀಟ್ರು ಓನ್ಲಿ 30,000 ತೋರಿಸುತ್ತಷ್ಟೇ. ಗಾಡಿ ಮೀಟ್ರು ನಿಂತೋಗಿ ಆಲ್ರೆಡಿ ಒಂದು 4.5 ವರ್ಷ ಆಯಿತು. ₹100 ಎಲ್ಲ ಕೊಟ್ಟು ಮೀಟ್ರ್ ವೈರ್ ಹಾಕ್ಸೋಕ್ಕೆ ಅಲ್ಲ ಅಂತ ಕೇಳಬೇಡಿ. ಯಾಕಂದರೆ ಮೀಟ್ರ್ ವೈರ್ ಲೆಕ್ಕ ಅಲ್ಲ, ಗಾಡಿ ಮ್ಯಾಟ್ರ್ ಲೆಕ್ಕ ಆಗುತ್ತೆ. ಅದಕ್ಕೋಸ್ಕರ ಮೀಟ್ರ್ ವೈರ್ ಹಾಕ್ಸಿಲ್ಲ ನಾವು. ಗಾಡಿ ಮೇಂಟೆನೆನ್ಸ್ ಎಲ್ಲ 1,000 2,000 ಅಷ್ಟರೊಳಗೆ ಆಗ್ಬಿಡುತ್ತೆ. ಜಾಸ್ತಿ ಖರ್ಚು ಮಾಡಿರೋದು ಅಂತಂದರೆ ಇಂಜಿನಿಗೆ ಬಂದಾಗಲೇ, ಬಿಟ್ಟರೆ ಟೈರು ಟ್ಯೂಬು ಅಷ್ಟು ಬಿಟ್ಟರೆ ಶೋರೂಮ್ ಕಂಡೀಷನ್ ಯಾವ ಥರ ಇತ್ತೋ ಅದೇ ಥರ ಗಾಡಿ ಇದೆ. ಮನೆಗೆ ಮಗ ಇದ್ದಂಗಿದು ಒಂಥರ. ಇನ್ನೇನು ಬರೀ ಸ್ಪೆಂಡರ್ ಅಂತ ಅನ್ಬೋದು. ಆದರೆ ಸ್ಪೆಂಡರ್ಗಿರೋ ತಾಕತ್ತು ನಿಮಗೆ ಗೊತ್ತಿಲ್ಲ. ಇದು ಹಳ್ಳಿಲಿ ತೂಕ ಏರೋಕ್ಕೂ ಸೈ, ಆಫ್ ರೋಡಿಂಗ್ ಮಾಡೋಕ್ಕೂ ಸೈ ಈ ಗಾಡಿ. ಆಫ್ ರೋಡಿಂಗ್ ಎಲ್ಲ ಈ ಗಾಡಿ ಹೋಗುತ್ತಾ ಅಂತ ಕೇಳ್ಬೋದು. ಹೋಗುತ್ತೆ. ಗಾಡಿಗಂತೂ ಮೀಟ್ರ್ ಇದೆ, ಆದರೆ ಓಡಿಸೋನ್ ಬಾಡಿಲಿ ಮೀಟ್ರ್ ಇರ್ಬೇಕಷ್ಟೇ. ಈ ಗಾಡಿ ನೋಡಿ ಇಷ್ಟ ಆಯ್ತಂದ್ರೆ ನಮಗೆ ಬಣ್ಣನೇ ರೆಡ್ ಡೇಂಜರ್, ಮುಟ್ಬೇಡಿ ಅಂತಾರೆ. ಹಂಗೆ ಈ ಗಾಡಿನೂ ಮುಟ್ಬಾರ್ದು. ಎಲ್ಲ ಒಂದು ಸ್ವಲ್ಪ ಬಿಸಿಲಿಗೆಲ್ಲ ಶೇಡಾಗಿ ಹೋಗಿದೆ. ಹೋಗ್ಲಿ, ಗಾಡಿನ ಇನ್ನೊಂದು 10-15 ವರ್ಷ ಓಡಿಸಿ ರೀಸ್ಟೋರ್ ಮಾಡಿ ಹೊಸ ಗಾಡಿ ಥರ ಮಾಡಿಸ್ಬಿಡ್ತೀನಿ. ಅಲ್ಲಿವರೆಗೂ ಕಾಸಿಲ್ಲ, ಅಲ್ಲಿವರೆಗೂ ಇದೇ ಥರ ಇರಲಿ. ನಮ್ಗೆ ಯಾವ ಥರ ಕೈ ಕೊಟ್ಟಿಲ್ಲ, ಯಾವುದೇ ಸಿಚುವೇಶನಲ್ಲೂ ನಮ್ಮ ಕೈ ಬಿಟ್ಟಿಲ್ಲ ಈ ಗಾಡಿಗೆ. ಏನಂದರೆ ಆಗಾಗ ಈ ಥರ ಖರ್ಚುಗಳೆಲ್ಲ ಬರ್ತಾ ಇರುತ್ತೆ. ಯಾಕಂದರೆ ರೈತರಲ್ವಾ, ಹೋಗ್ತಾ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಆದರೂ ಇದೆಲ್ಲ ನಮಗೆ ಮ್ಯಾಟ್ರೇ ಅಲ್ಲ. ಹಳ್ಳಿ ಹುಡುಗರು ಕೇಳ್ತಿರ್ತೀರಲ್ಲ, ಯಾಕೆ ಬರೀ ಸ್ಪೆಂಡರ್ ಅಂತ ಹೇಳ್ತೀರ ಅಂತ. ಇದಕ್ಕೆ ಸ್ಪೆಂಡರ್ ಒನ್ ಆ್ಯಂಡ್ ಓನ್ಲಿ ಲೆಜೆಂಡ್ ಬೈಕ್ ಅಂದರೆ ಇದೆ ಸ್ಪೆಂಡರ್. ನಮ್ಮ ಹಳ್ಳಿಗೆ ಎನಿ ರೋಡ್ ಎನಿ ವರ್ಕ್ ಆಲ್ವೇಸ್ ಲೆಜೆಂಡ್ ಬೈಕ್. ಒಂದು ಸ್ವಲ್ಪ ಹೊತ್ತಿನ ಮುಂಚೆ ಒಂಥರ ಕಾಣೋದು, ಈಗ ಒಂಥರ ಕಳೆಯ ಕಾಣ್ತಿದೆ. ಯಾಕಂದರೆ ಹೂವಿನಾರ, ಇದಕ್ಕೆಲ್ಲ ಕಾರಣನೇ ಹೂವಿನಾರ. ಈ ಹೂವಿನಾರಕ್ಕೂ ಈ ಗಾಡಿಗೂ ಏನೋ ನಂಟಿದೆ. ಎನಿ ಟೈಮ್ ಯಾವಾಗಲೂ ನನ್ನ ಗಾಡಿ ಮೇಲೆ ಹೂವಿನಾರ ಇರಲೇಬೇಕು. ಅದೇನೋ ಒಂಥರ ಕಳೆ, ಆ ಗಾಡಿಗೆ ಒಂಥರ ಕಳೆ. ಇನ್ನೊಂದು ಆಸೆ ಏನಂದರೆ ವರ್ಷಕ್ಕೆ 365 ದಿನ, ಅದರಲ್ಲಿ 65 ದಿನ ಹೋಗಿ ಇನ್ನು 300 ದಿನನೂ ನನ್ನ ಗಾಡಿ ಮೇಲೆ ಯಾವಾಗಲೂ ಹೂವಿನಾರ ಇರಬೇಕು ಅನ್ನೋದು ಆಸೆ. ಈಗ ಸಡನ್ನಾಗಿ ಅನಿಸಿದ್ದು ಹೆಂಗೆ ಗೊತ್ತಾ, 3.5 ಲಕ್ಷ ಕಿಲೋಮೀಟ್ರು ಆಲ್ರೌಂಡ್ ಏನೋ ಹೊಡೆದಿದ್ವಿ. ಅಷ್ಟು ಓಡಿಸಿ ಅಷ್ಟು ಕಿಲೋಮೀಟ್ರಿಗೆ ಹಾಕ್ಸಿರೋ ಪೆಟ್ರೋಲು ಮತ್ತು ಈ ಗಾಡಿಗೆ ಖರ್ಚು ಮಾಡಿರೋ ಅಂಥ ಕಾಸು, ಇದೆಲ್ಲ ಇದ್ದಿದ್ರೆ ಒಂದು 4x4 ತಾರೆ ತಾಬೋದು ಅಂತ ಈಗ ಅನಿಸುತ್ತೆ. ಆದರೆ ಅವತ್ತಿನ ಯೋಚನೆ ಏನಿತ್ತು ಅಂದರೆ ಮನೆಗೊಂದು ಗಾಡಿ ಇದ್ದರೆ ಸಾಕು, ಇದೇ ಯೋಚನೆ ಇತ್ತು. ಹಿಂದಿನ ಕಾಲದಾಗ ಒಂದು ಗಾದೆ ಹೇಳೋರಲ್ಲ, ಮನೆಗೊಂದು ಮರ ಊರಿಗೊಂದು ವನ ಅಂತ. ಹಳ್ಳಿಲಿ ಏನಿಲ್ಲ ಅಂದರೂ ಮನೆಗೊಂದು ಈ ಥರ ಗಾಡಿ ಇದ್ದೇ ಇರುತ್ತೆ. ಸ್ಪೆಂಡರ್ ಬಿಟ್ಟರೆ ಇನ್ಯಾವ ಗಾಡಿನೂ ಅಷ್ಟಾಗಿ ಲೈಕ್ ಮಾಡಲ್ಲ ನಮ್ಮ ಹಳ್ಳಿ ಕಡೆ. ಈ ಗಾಡಿಗೆ ಹೆಂಗೆ ಗೊತ್ತಾ, ಕಾಸು ಕಡಿಮೆ ಇರ್ಬೋದು, ಆದರೆ ಗಾಡಿ ಮಾತ್ರ ಮಾಸಾಗಿರುತ್ತೆ. ಅದಕ್ಕೆ ಜಾಸ್ತಿ ರೈತರ ಹುಡುಗರೆಲ್ಲ ಈ ಥರ ಗಾಡಿಗಳನ್ನ ಇಷ್ಟಪಡೋದು. ನಮ್ಮಪ್ಪ ಈ ಗಾಡಿಗಳನ್ನೆಲ್ಲ ತಗೊಳಕ್ಕೆ ಏನು ಕಾರಣ ಗೊತ್ತಾ, ಗಾಡಿಗಳು ಕೇಳಿದ್ರೆ ಓಡ್ಸೋಕ್ಕೆ, ಗಾಡಿನೇ ಓಡ್ಸೋಕ್ಕೆ ಬರಲ್ಲ, ಗಾಡಿ ಬೇಕೆ ಅಂತ ಅನ್ನೋರಂತೆ. ಆ ಬೇಜಾರಕ್ಕೆ ನಮ್ಮಪ್ಪ ಹೊಸ ಗಾಡಿನೇ ತಂದುಬಿಡ್ತು. ಇದಕ್ಕಿಂತ ಮುಂಚೆನೇ 8 ಗಾಡಿ ಆಲ್ರೆಡಿ ಓಡಿಸಿ ಅವನು ಮಾರಾಕಿ ಅದಾದಮೇಲೆ ಈ ಶೋರೂಮ್ ಗಾಡಿ ತಂದಿರೋದು. ನಮ್ಮ ಅಪ್ಪಗೆ ಎಷ್ಟು ಕ್ರೇಜು ಅಂತಂದರೆ ಗಾಡಿ ತಂದಮೇಲೆ ಕಲಿತು ಓಡಿಸಿರೋದು. ಆಗೆಲ್ಲ ನಮ್ಮ ಅಪ್ಪಗೆ ಹೇಳೋರಂತೆ, ಗಾಡಿ ತಂದರೆ ಪೆಟ್ರೋಲ್ ಹಾಕ್ಸೋಕೆ ದುಡ್ಡಿಲ್ಲ, ಗಾಡಿ ತಂದು ಇನ್ನೇನು ಮೇಂಟೈನ್ ಮಾಡ್ತಾನೆ ಇವನು ಅಂತ. ಈ ಗಾಡಿ ಓಡಿಸಿರೋದೇ ಹೆಚ್ಚು ಕಡಿಮೆ 3.5 ಲಕ್ಷ. ಅದಕ್ಕಿಂತ ಮುಂಚೆ 8 ಗಾಡಿ. ಇದು ಎಲ್ಲ ಓಡಿರೋ ಗಾಡಿಗಳಿಗೂ ನಮ್ಮ ಅಪ್ಪನೇ ಪೆಟ್ರೋಲ್ ಹಾಕ್ಸಿರೋದು. ಅವ್ರು ಅಂದಿರೋರ ಅಪ್ಪ ಏನು ಪೆಟ್ರೋಲ್ ಹಾಕ್ಸಿಲ್ಲ. ಅದಕ್ಕೆ ಯಾರನ್ನೂ ಯಾವತ್ತೂ ಕೀಳಾಗಿ ನೋಡಬಾರ್ದು ಅಂತ ಹೇಳೋದು ಇದಕ್ಕೆ. ನಮ್ಮ ಫ್ಯಾಮಿಲಿ ಎಲ್ಲ ಖುಷಿಪಟ್ಟು ಮೊದಲನೇ ಬಾರಿಗೆ ನಮ್ಮ ಮನೆಗೆ ಬಂದಿರೋವಂಥ ಗಾಡಿ ಇದು. ನಮ್ಮ ಆಸೆ ಏನು ಅಂತಂದರೆ ಈ ಗಾಡಿಗೆ ನಮ್ಮಪ್ಪ ಫಸ್ಟ್ ಓನರು. ಆದರೆ ಇನ್ನು 100 ವರ್ಷ ಆಗಲಿ, ಇನ್ನು 200 ವರ್ಷ ಆಗಲಿ, ಫಸ್ಟ್ ಓನರ್ ನಮ್ಮಪ್ಪನೇ ಆಗಿರ್ಬೇಕು. ಈ ಗಾಡಿ ಇದೇ ಕಂಡೀಷನಲ್ಲೇ ಇಟ್ಕೋಬೇಕು. ಅದೇನೇ ಕೆಟ್ಟರು ಅದನ್ನ ರೀಸ್ಟೋರ್ ಮಾಡ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು. ಭಾಳ ಆಸೆ ಐತೆ. ಒಂದು ಮನೆಗೆ ಒಬ್ಬ ಮಗ ಎಷ್ಟು ದುಡ್ದು
ಮನೆ ಸಾಕ್ತಾನೋ ಅದಕ್ಕಿಂತ ಹೆಚ್ಚಾಗಿ ಈ ಗಾಡಿ ಒಂದು ಫ್ಯಾಮಿಲಿನ ಸಾಕುತ್ತೆ. ಅದರಿಂದ ಎಷ್ಟೋ ಜನ ಗಾಡಿಗಳನ್ನ ನಂಬ್ಕೊಂಡು ಜೀವನ ಮಾಡೋರು ಇದ್ದಾರೆ. ಮತ್ತೆ ಗಾಡಿಗಳ ಮೇಲೆ ಹುಚ್ಚಿರುತ್ತೆ, ಅವರು ಗಾಡಿಗಳನ್ನ ಬಿಟ್ಕೊಡೋದಿಲ್ಲ ಬೇಗ. ಒಂದು ಆಸೆ ಏನಂದರೆ ಈ ಗಾಡಿಗೆ ಫಸ್ಟ್ ಓನರ್ ನಮ್ಮಪ್ಪ, ಇದನ್ನ ಇನ್ನೆಷ್ಟೇ ವರ್ಷ ಆಗಲಿ ಆ ಓನರ್ ನಮ್ಮಪ್ಪನೇ ಆಗಿರಬೇಕು. ಅದನ್ನು ರೀಸ್ಟೋರ್ ಮಾಡಿ ಈಗ ಯಾವ ಥರ ಕಂಡೀಷನಲ್ಲಿ ಇದೆಯೋ ಅದೇ ಥರ ಕಂಡೀಷನಲ್ಲೇ ಈ ಗಾಡಿ ಮೇಂಟೈನ್ ಮಾಡಬೇಕು ಅಷ್ಟೇ. ನಮ್ಮ ಡ್ರೀಮ್ ಬೈಕ್ಗಳು ಯಾವುದೇ ಇರಲಿ, ನಮಗೂ ಆಸೆ ಇದೆ ಈ ಥರ ಡ್ರೀಮ್ ಬೈಕ್ ಇರಬೇಕು ಅಂತ. ಆದರೆ ಅದ್ರ ಜೊತೆಗೆ ಇದು ಇರಬೇಕು, ಭಾಳ ಆಸೆ ಇದೆ.